ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಕರ್ನಾಟಕದಲ್ಲಿ ಅತಿ ದೊಡ್ಡ ಸೈಬರ್ ವಂಚನೆ ಕೇಸ್ಗೆ ಈಗ ಟ್ವಿಸ್ಟ್ ಸಿಕ್ಕಿದೆ. ವಂಚಕರ ಅಕೌಂಟ್ನಲ್ಲಿ ಇದ್ದಿದ್ದು ಕೇವಲ 150 ಕೋಟಿ ರೂಪಾಯಿ ಅಲ್ಲ, 1,000 ಕೋಟಿ ರೂಪಾಯಿ ಅನ್ನೋದು ಈಗ ಬಯಲಾಗಿದೆ. ಇದು ಕರ್ನಾಟಕದ ಅತಿ ದೊಡ್ಡ ಸೈಬರ್ ವಂಚನೆ ಕೇಸ್ಗೆ ಸಿಕ್ಕಿರುವಂತಹ ಬಿಗ್ ಟ್ವಿಸ್ಟ್. ವಂಚಕನ ಅಕೌಂಟ್ನಲ್ಲಿ ಇದ್ದಿದ್ದು 150 ಕೋಟಿ ರೂಪಾಯಿ ಅಲ್ಲ, 1,000 ಕೋಟಿ. ಅರ್ಫಾತ್ ಅಕೌಂಟ್ನಿಂದ ಆಗಿತ್ತು ದೊಡ್ಡ ಮಟ್ಟದ ವಹಿವಾಟು. ದಾವಣಗೆರೆಯ ಸನ್ ಪೊಲೀಸರ ವಿಚಾರಣೆಯಲ್ಲಿ ಈ ಸತ್ಯ ಬಯಲಾಗಿದೆ. ಕಂಪ್ಲೇಂಟ್ ಕೊಟ್ಟವನು ಆರೋಪಿ ದುಬೈ, ಗುಜರಾತ್ ಲಿಂಕ್ನ ಹೊಂದಿದ್ದ. ಬ್ಯಾಂಕ್ ಅಕೌಂಟ್ಗಳ ಮಾರಾಟ ವಂಚನೆಯ ಹೊಸ ಜಾಲ ಇದು. ತನಿಖೆ ವೇಳೆ ಸಂಜಯ್ ಕುಂದ್ ಹೆಸರು ಬಾಯ್ಬಿಟ್ಟಿದ್ದಾನೆ ಅರ್ಫಾತ್. ದಾಖಲು ಮಾಡಿಕೊಂಡಿದ್ವಿ. ಅದು ಅಂತಾರಾಜ್ಯ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಅದರದ್ದು ವ್ಯಾಪ್ತಿ ಪ್ರಸಾರ ಆಗಿದೆ. ಅದು ಅಲ್ಲದೆ ಅಲ್ಲಿರುವಂತಹ ಅಮೌಂಟು ಕೂಡ ತುಂಬ ಜಾಸ್ತಿ ಆಗಿದೆ. ನಾವು ಟ್ರಾನ್ಸಾಕ್ಷನ್ ನೋಡಿದಾಗ ಆಲ್ಮೋಸ್ಟ್ 1000+ ಟ್ರಾನ್ಸಾಕ್ಷನ್, ಕ್ರೂಡ್ಸ್ ಪ್ಲಸ್ ಟ್ರಾನ್ಸಾಕ್ಷನ್ಸ್ ಇದೆ. ಈ ಎಲ್ಲ ಕಾರಣಗಳಿಂದ ಇನ್ನೂ ಹೆಚ್ಚಿನ ನೈಪುಣ್ಯತೆಯ ಅವಶ್ಯಕತೆ ಇರೋದರಿಂದ ಮತ್ತು ಜಾಸ್ತಿ ರ್ಯಾಮಿಫಿಕೇಷನ್ಸ್ ಆಫ್ ದ ಸ್ಟೇಟ್ಸ್ ಇರೋದರಿಂದ ಅನುಮತಿ ಪಡೆದುಕೊಂಡು ಈಗ CID ಅವರಿಗೆ ಕೊಟ್ಟಿದ್ದೇವೆ. ಎಷ್ಟು ಹಣ ಬೇರೆ ಬೇರೆ ಅಂದರೆ ಯಾವ ಥರ ಅಕ್ರಮ ಆಗಿತ್ತು ಅಲ್ಲ, ಅದರಲ್ಲಿ ಇನ್ನೂ ತನಿಖೆ ಮಾಡಬೇಕಲ್ಲ. ಅಕ್ರಮ ಅಂದರೆ ನಾವು ಅಲ್ಲಿ ಟ್ರಾನ್ಸಾಕ್ಷನ್ಸ್ ರಿಲೇಟೆಡ್ ಅಷ್ಟೇ ಈಗ ನೋಡಿದ್ದೀವಿ. ಅದು ಯಾವ ಥರ ಆಯಿತು, ಏನಾಯಿತು, ಹೆಂಗಾಯಿತು ಅಂತ ಫರ್ದರ್ ಎಲ್ಲ ಟ್ರಾನ್ಸಾಕ್ಷನ್ಸ್ನು ಡೀಪಾಗಿ ಹೋಗಿ ತನಿಖೆಯನ್ನು ಮಾಡಿದಾಗಷ್ಟೇ ಗೊತ್ತಾಗ್ತದೆ. ಈಗ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಅಂದರೆ ಈ ಹಣ ಡಬಲ್ ಕ್ರೈಮ್ ಆಗಿದೆ ಅಂತ. ಹೌದು, ಈಗ ಹಣ ಏನು ಡಬಲ್ ಮಾಡಿಕೊಡ್ತೀವಿ ಅಂತ ಕ್ರೈಮ್ ಆಗಿರೋದು ಸಂಬಂಧ ಈಗಾಗಲೇ ಏನು ಮೊನ್ನೆ ಹೊನ್ನಾಳಿಯಲ್ಲಿ ಕೇಸ್ ಆಗಿತ್ತು, ಅದರಲ್ಲೂ ಕೂಡ ಅರೆಸ್ಟ್ ಮಾಡಿದ್ದೇವೆ. ಅರೆಸ್ಟ್ ಮಾಡಿ 5 ಲಕ್ಷವನ್ನು ರಿಕವರಿ ಮಾಡಿದ್ದೇವೆ. ಲಾಸ್ಟ್ ಮಂತು ಕೂಡ ಚನ್ನಗಿರಿಯಲ್ಲಾಗಿತ್ತು, ಅಲ್ಲೂ ಕೂಡ ಅರೆಸ್ಟ್ ಮಾಡಿ ರಿಕವರಿ ಮಾಡಿದ್ದೇವೆ. ಯಾವ್ಯಾವುದು ಕೇಸು ಆಗಿದೆ ಎಲ್ಲ ಕೇಸಲ್ಲಿ ನಾವು 100% ಅದರಲ್ಲಿ ಆರೋಪಿಗಳನ್ನ ಅಕ್ಯೂಸ್ಡ್ ಮಾಡಿ ಕಸ್ಟಡಿಗೆ ಕೂಡ ಕೊಟ್ಟಿದ್ದೇವೆ. ಈ ನಕಲಿ ಚಿನ್ನದ ಪ್ರಕರಣಗಳಲ್ಲಿ ಅದ್ರ ಜೊತೆಗೆ ಅವೇರ್ನೆಸ್ಸು ಕೂಡ ಜನರಲ್ಲಿ ನಾವು ತುಂಬ ಮೂಡಿಸ್ತಾ ಇದ್ದೇವೆ. ಅಂದರೆ ಅಲ್ಲಿ ಕೂಡ ಈ ಥರ ಕಡಿಮೆ ದುಡ್ಡಿಗೆ ಕೊಡ್ತೀವಿ ಅದು ಇರೋದಿಲ್ಲ. ಹಾಗಾಗಿ ನೀವು ಸುಮ್ಮನೆ ಏನು ಸರಿಯಾಗಿ ತಿಳ್ಕೊಳ್ದೆ ಮೋಸ ಹೋಗಬಾರ್ದು ಅನ್ನೋದನ್ನು ಪದೇ ಪದೇ ಹೇಳ್ತಾ ಇದ್ದೀವಿ. ಇದು ಅಪರಾಧ ತಡೆ ಮಾಸಾಚರಣೆ ಇರೋದ್ರಿಂದ ಇವಾಗ ಕೂಡ ಅದನ್ನೇ ಪದೇ ಪದೇ ಹೇಳ್ತೀನಿ. ಜನರು ಆದಷ್ಟು ತಾವು ಇದ್ರ ಬಗ್ಗೆ ತಿಳ್ಕೊಳ್ಬೇಕು. ಚಿನ್ನದ ಬೆಲೆ ಬಹಳ ದುಬಾರಿ ಇದೆ, ಅದನ್ನು ನೆಪವಾಗಿ ಇಟ್ಕೊಂಡು ನಿಮಗೆ ಕಡಿಮೆ ಬೆಲೆಯಲ್ಲಿ ಕೊಡಿಸ್ತೀವಿ ಅಂತ ಹೇಳಿ ನಕಲಿ ಚಿನ್ನವನ್ನು ಕೊಟ್ಟು ಮೋಸ ಮಾಡುವ ನಿಟ್ಟಿನಲ್ಲಿ ಬಹಳ ಕೆಲವರು ಕೆಲಸ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ತಾವು ಯಾವುದೇ ಕಾರಣಕ್ಕೆ ಮೋಸ ಹೋಗಬಾರ್ದು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹದೇವ್ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಮಹದೇವ್, ಇಡೀ ರಾಜ್ಯದಲ್ಲಿ ಅತಿ ದೊಡ್ಡ ಸೈಬರ್ ವಂಚನೆ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿದೆ. 150 ಕೋಟಿ ಅಲ್ವಂತೆ, 1,000 ಕೋಟಿ. SP ಕೂಡ ಮಾಹಿತಿಯನ್ನ ನೀಡ್ತಾ ಇದ್ರು ಮಾಧ್ಯಮಗಳ ಮುಂದೆ. ಮಹದೇವ್, ಮಸೂದನ್, ಇದು 2 ತಿಂಗಳ ಹಿಂದೆ ಒಂದು ಸಣ್ಣ ಕೇಸ್ ಆಗಿ ಸೈಬರ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಅಂದರೆ ದಾವಣಗೆರೆ ಮೂಲದ ಪ್ರಮೋದ್ ಎಂಬಾತ ವ್ಯಕ್ತಿ ಕೆಲವೊಂದಿಷ್ಟು ಕರೆಂಟ್ ಅಕೌಂಟ್ಗಳನ್ನು ತೆಗೆದುಕೊಂಡು ಆತ ಆ ವಿಚಾರದಲ್ಲಿ ಬಿಸಿನೆಸ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ಎಲ್ಲರೂ ಅಂದ್ಕೊಂಡಿದ್ರು. ಆತ ಅಂದರೆ 2 ತಿಂಗಳ ಹಿಂದೆ ಒಂದು ದೂರನ್ನು ದಾಖಲಿಸ್ತಾನೆ ಸೈಬರ್ ಠಾಣೆಗೆ ಬಂದು. ನನ್ನದು 52 ಲಕ್ಷ ಸೈಬರ್ ವಂಚನೆ ಆಗಿದೆ, ದಯವಿಟ್ಟು ಅದನ್ನ ಹುಡುಕಿ ಕೊಡಿ ಅಂತ ಹೇಳಿ ಅವರಿಗೆ ಒಂದು ದೂರನ್ನು ಕೊಡ್ತಾನೆ. ಆತನ ದೂರನ್ನು ಹಿಡಿದುಕೊಂಡು ಅವರು ಆ ವಿಚಾರವಾಗಿ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕುವಾಗ ಅದರಲ್ಲಿ ಪ್ರಮುಖ ಆರೋಪಿ ಪ್ರಮೋದ್ ಆಗಿರ್ತಾನೆ. ಅವನು ತನ್ನ ಕರೆಂಟ್ ಅಕೌಂಟ್ಗಳನ್ನು ಬೇರೆಯವರಿಗೆ ಮಾರಾಟವನ್ನು ಮಾಡಿ ಅದರಿಂದ ಅಕ್ರಮವಾಗಿ ಹಣ ವರ್ಗಾವಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾನೆ. ಅದಕ್ಕೆ ಬಂದಂಥ ಕಮಿಷನ್ನ ಪಡೆದಿರ್ತಾನೆ. ಇತ್ತೀಚೆಗೆ ಆತ ಕಮಿಷನ್ ಕಡಿಮೆ ಆಯಿತು ಅನ್ನೋ ಉದ್ದೇಶದಿಂದ ಅದನ್ನು ನೇರವಾಗಿ ಹೋಗಿ ಸೈಬರ್ ಠಾಣೆಗೆ ಒಂದು ಕಂಪ್ಲೇಂಟ್ ಅನ್ನು ಕೊಡುವಂಥ ಕೆಲಸ ಮಾಡ್ತಾನೆ. ಈ ವಿಚಾರದಲ್ಲಿ ಸೈಬರ್ ಪೊಲೀಸರು ಸಾಕಷ್ಟು ಒಂದು ಹುಡುಕಾಟವನ್ನು ನಡೆಸಿದಾಗ ಆ ವಿಚಾರ ಅಂದ್ರೆ ಸಾಕಷ್ಟು ಒಂದು ವಂಚನೆ ಪ್ರಕರಣಗಳು ಬಯಲಾಗುತ್ತೆ. ಅಂದರೆ ಆನ್ಲೈನ್ ಟ್ರೇಡಿಂಗ್ ಆಗಿರ್ಬೋದು, ಗ್ಯಾಮ್ಲಿಂಗ್ ಆಗಿರ್ಬೋದು, ಈ ರೀತಿಯಾದಂಥ ಹಣ ಅದಕ್ಕೆ ವರ್ಗಾವಣೆ ಆಗಿತ್ತು ಅನ್ನೋದು ಸ್ಫೋಟಕ ಮಾಹಿತಿ ಸಿಗುತ್ತೆ. ಸುಮಾರು 150 ಕೋಟಿ ಹಣ ಅಕ್ರಮವಾಗಿ ವರ್ಗಾವಣೆ ಆಗಿದೆ. ಅದು ಬೇರೆ ಬೇರೆ ರಾಜ್ಯಗಳಾಗಿರ್ಬೋದು, ಬೇರೆ ಬೇರೆ ದೇಶಗಳಿಂದಲೂ ಕೂಡ ಅದು ಹಣ ವರ್ಗಾವಣೆ ಆಗುತ್ತೆ ಅಂತ ಒಂದು ಸ್ಫೋಟಕ ಮಾಹಿತಿ ಸಿಗುತ್ತೆ. ಇದನ್ನು ಸಾಕಷ್ಟು ವಿಚಾರವನ್ನು ಇನ್ನಷ್ಟು ಆಳಕ್ಕೆ ಇಳಿದು ಪೊಲೀಸರು ಒಂದು ಹುಡುಕಾಟವನ್ನು ನಡೆಸಿದಾಗ ಸುಮಾರು 1000 ಕೋಟಿ ಬೇರೆ ಕೇವಲ ಕರ್ನಾಟಕದ ರಾಜ್ಯದಿಂದ ಅಷ್ಟೇ ವಂಚನೆ ಅಲ್ಲ, ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಹಣ ವಂಚನೆ ಆಗಿದೆ ಅನ್ನೋದು ಗೊತ್ತಾಗ್ತದೆ. ಅದು ಅಂದಾಜಿಗೆ ಅಂತಂದ್ರೆ 1000 ಕೋಟಿಗೂ ಅಧಿಕ, ಅದಕ್ಕೂ ಹೆಚ್ಚು ಇನ್ನೂ ಹಣ ವಹಿವಾಟಾಗಿರುವಂಥ ಮಾಹಿತಿ ಕೂಡ ಪೊಲೀಸ್ ಇಲಾಖೆಗಿದೆ. ಅದ್ರ ಬಗ್ಗೆ ಕೂಡ ಇನ್ನೂ ಹೆಚ್ಚಿನ ತನಿಖೆ ಮಾಡಬೇಕಾಗುತ್ತೆ. ಹೀಗಾಗಿ ದಾವಣಗೆರೆ ಪೊಲೀಸರು ಏನು ಮಾಡಿದ್ದಾರೆ, ಈಗ ಅದನ್ನು ಕೇಸನ್ನು CIDಗೆ ವರ್ಗಾವಣೆ ಮಾಡಿದ್ದಾರೆ. CID ವರ್ಗ ಆಗಿರುವಂಥ ಕೇಸ್ ಈಗ ಎಷ್ಟರ ಹಣ ವರ್ಗಾವಣೆ ಆಗಿದೆ, ಯಾರ ಮೂಲಕ ಹಣ ವರ್ಗಾವಣೆ ಆಗಿರುತ್ತೆ ಅನ್ನೋದು ಇನ್ನೂ ಪತ್ತೆ ಮಾಡಬೇಕಾಗಿದೆ. ಇಲ್ಲಿ ದಾವಣಗೆರೆ ಪೊಲೀಸರು ಏನು ಮಾಡ್ತಾರೆ, ನೇರವಾಗಿ ಪ್ರಮೋದನ್ನು ಹಿಡಿದಾಗ ಆತ ಹಾಸನ ಮೂಲದ ಅರ್ಪಾತನ ಹೆಸರು ಹೇಳ್ತಾನೆ. ಅರ್ಪಾತು
ಗುಜರಾತ್ನಾಗ ಸಂಜಯ್ ಕುಂಜ್ ಹೆಸರನ್ನ ಹೇಳ್ತಾನೆ. ಇವ್ರ ಮೂಲಕ ಹಣ ವಹಿವಾಟಾಗುತ್ತೆ. ಅವರು ಕರೆಂಟ್ ಅಕೌಂಟ್ಗಳನ್ನು ತೆಗೆದು ಕರೆಂಟ್ ಅಕೌಂಟ್ಗಳ ಮೂಲಕ ತಾವು ಉದ್ಯಮ ನಡೆಸ್ತಾ ಇದ್ದೇವೆ ಅಂತ ಹೇಳಿ ಈ ರೀತಿಯಾಗಿ ಅಕ್ರಮವಾಗಿ ಹಣ ವರ್ಗಾವಣೆಯನ್ನು ಮಾಡ್ತಾರೆ. ಈ ವಿಚಾರಗಳು ಒಂದೊಂದೇ ಕೆದಕ್ತಾ ಹೋದಂಥ ಸಾವಿರಾರು ಕೋಟಿ ಅಕ್ರಮವಾಗಿ ಹಣ ವರ್ಗಾವಣೆ ಆಗುತ್ತೆ. ಹೀಗಾಗಿ ಈ ಕೇಸ್ಗಳನ್ನು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕಬೇಕು ಮತ್ತು ಅದಕ್ಕೆ ಬೇಕಾದಂಥ ಕೆಲವೊಂದಿಷ್ಟು ಟೆಕ್ನಿಕಲ್ ವಿಚಾರಗಳು ಬೇಕಾಗಿರೋದ್ರಿಂದ ಈಗ ಆ ಕೇಸನ್ನು ದಾವಣಗೆರೆ SP ಏನು ಮಾಡಿದ್ದಾರೆ, ನೇರವಾಗಿ CIDಗೆ ವರ್ಗಾವಣೆ ಮಾಡಿದ್ದಾರೆ. CID ವರ್ಗಾವಣೆ ನಂತರ ಇನ್ನೂ ಯಾರ್ಯಾರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ, ಏನೆಲ್ಲ ವಂಚನೆ ಆಗಿದೆ, ಯಾರ್ಯಾರು ಹಣ ಕಳೆದುಕೊಂಡರೆ ಇನ್ನೂ ಸಾಕಷ್ಟು ಪ್ರಮಾಣದಲ್ಲಿ ಅದ್ರ ಪತ್ತೆ ಆಗುವಂತ ಸಾಧ್ಯತೆ ಇದೆ. ಮಧುಸೂದನ್, ಧನ್ಯವಾದ ಮಹಾದೇವ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.